ಹಲೋ, ಹೇಳಿ ಟೀಚರ್. ಏನಾಯ್ತು? ನಾನೇನು ಸುರಕ್ಷಿತವಾಗಿದ್ದೀನಿ ಸಾವಿತ್ರಿ, ಆದ್ರೆ ನೀನ್ ಕೊಟ್ಟು ದುಡ್ಡೆಲ್ಲ ಖರ್ಚಾಗೋಯ್ತು. ಅದಕ್ಕೆ ನಗೊಂದು ಸ್ವಲ್ಪ ದುಡ್ಡು ಹಂಚ್ಕೊಳಕ್ಕಾಗತ್ತಾ? ದಯವಿಟ್ಟು ಕ್ಷಮಿಸಿ ಟೀಚರ್. ಒಂದ್ಸಲ ದುಡ್ಡು ಕೊಟ್ಟೆ ದೊಡ್ಡ ರಂಪ ಆಗಿದೆ. ನೀನ್ ಹೀಗಂದ್ರೆ ಏನ್ ಮಾಡ್ಲಿ ಸಾವಿತ್ರಿ? ಕೆರೆನೋ ಬಾವಿನ ನೋಡ್ಕೋಬೇಕಾಗತ್ತಷ್ಟೇ. ಹಾಗಿದ್ರೆ ಒಂದ್ ಕೆಲಸ ಮಾಡಿ ಟೀಚರ್, ನಿಮ್ಗೆ ಅಷ್ಟೊಂದು ದುಡ್ಡಿನ ಅಗತ್ಯ ಇದ್ರೆ ನೀವು ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರನ್ನೇ ಕೇಳಿ, ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಇವ್ರು ತುಂಬಾ ಒಳ್ಳೆಯವರು. ಆಯ್ತು, ತೀರಾ ಅಗತ್ಯ ಬಿದ್ರೆ ಖಂಡಿತ ಬರ್ತೀನಿ. ನರಸಿಂಹರಾವ್ ಹತ್ರನೇ ಕೇಳ್ತೀನಿ. ಸರಿ ಟೀಚರ್. ಇವಳು ನಮ್ಮದ್ರೆ ಇಷ್ಟನೇ, ಭೀಮಣ್ಣನ ಹತ್ರನೇ ಕಿತ್ಕೋಬೇಕು. ಇಂದುಮತಿ ಅವ್ರನ್ನ ನಾನು ಯಾಕೆ ಮೀಟ್ ಮಾಡ್ಬೇಕು? ನನ್ಗೂ ಅವ್ರಿಗೂ ಏನ್ ಸಂಬಂಧ? ನೀವು ಹನುಮಂತರಾವ್ ಅವರ ಮಗಳು. ನಿಮ್ಮ ಮನೆತನದ ಹಿನ್ನೆಲೆ ನೋಡಿದ್ರೆ ದೊಡ್ಡ ಲೀಡರ್ ಆಗ್ಬೇಕಾಗಿತ್ತು. ನಿಮ್ಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ, ಅದೆಲ್ಲ ಹಾಳಾಗ್ತಾ ಇದೆಯಲ್ಲ ಅಂತ ಕಳೆದ ಸರಿ ಚುನಾವಣೆಯಲ್ಲಿ ಸೀತಾಪುರ ಟಿಕೆಟ್ ನಿಮ್ಗೆ ಸಿಗುತ್ತೆ ಅಂತ ಗಾಳಿ ಸುದ್ದಿ. ಅದನ್ನ ನಿಮ್ ಭಾವ ನರಸಿಂಹರಾವ್ ಅವರೇ ತಡೆದ್ರು ಅನ್ನೋದು ರಾಜಕೀಯ ವಲಯದ ಗಾಸಿಪ್. ಶೋರ್? ಖಂಡಿತ ಮೇಡಮ್. ಅದಕ್ಕೂ ನಾನ್ ಇಂದುಮತಿ ಅವ್ರನ್ನ ಮೀಟ್ ಮಾಡಕ್ಕೂ ಏನ್ ಸಂಬಂಧ? ಬೈ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಅವರು ಕಿಂಗ್ ಮೇಕರ್. ಎಲೆಕ್ಷನ್ ಟಿಕೆಟ್ ಕೊಡ್ಸೋ ಇನ್ಫ್ಲೂಯೆನ್ಸು ಅವ್ರಿಗಿದೆ. ಹಲೋ, ಎಷ್ಟೊತ್ತು ಭೀಮಣ್ಣ ಫೋನ್ ತೆಗಿಯಕ್ಕೆ? ನನ್ನ ಫೋನ್ಗೆ ಕಾಯ್ತಾ ಇರ್ಲಿಲ್ವಾ ನೀನು? ಹೌದು, ಎಲ್ಲ ಕಳಿಸ್ಲಿ? ಹಬ್ಬಬ್ಬಾ, ದುಡ್ಡು ಇಸ್ಕೊಳ್ಳೋ ಎಲ್ರಿಗೂ ಅರ್ಜೆಂಟ್ ಇರುತ್ತೆ. ಇಲ್ಲಿ ನೋಡಿದ್ರೆ ದುಡ್ಡು ಕೊಡೋರ್ಗೆ ಅರ್ಜೆಂಟ್ ಇದೆ. ಆರ್ಕೆರೆ ಬಸ್ ಸ್ಟಾಪ್ ಹತ್ರ ಒಂದು ಪಾರ್ಕ್ ಇದೆ. ಆ ಪಾರ್ಕು ರಾತ್ರಿ 8 ಗಂಟೆಗೆ ಮುಚ್ಚುತ್ತೆ. ಆ ಗೇಟ್ ಪಕ್ಕ ಒಂದು ಕಸದ ಬುಟ್ಟಿ ಇದೆ. ರಾತ್ರಿ 8:15 ಸರಿಯಾಗಿ ನಿಮ್ಮ ಕಡೆಯವನು ಆ ಕಸದ ಬುಟ್ಟಿಲಿ ಬಂದು ದುಡ್ಡು ಹಾಕಕ್ಕೆ ಹೇಳು. 8:30 ಕಸದ ಬುಟ್ಟಿ. ಸಾವಿತ್ರಿ ಅವ್ರಿಗೆ ಅಮೃತ ಮೇಡಮ್ ಅವ್ರ ಕಾಲೇಜಲ್ಲಿ ಸೀಟ್ ಬಗ್ಗೆ ಟ್ರಸ್ಟಿಗಳ ಹತ್ರ ಮಾತಾಡಿದ್ದೀನಿ. ನೀವೇನು ಫೋನ್ ಮಾಡಕ್ ಹೋಗ್ಬೇಡಿ, ಸಂಜೆ ಹೊತ್ತಿಗೆ ಏನು ಅಂತ ತಿಳಿಸ್ತಾರೆ. ಸರಿ, ವರ್ಷು ಹಣ್ಣಿನಿಂದ ನಮ್ಮ ಹುಡುಗನ ಬಿಟ್ಟಿದ್ವಲ್ಲ, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಥರ ಕೆಟ್ಟ ಆಕ್ಟಿವಿಟೀಸ್ ಏನು ಇಲ್ವಂತೆ ಅಣ್ಣ. ಗುಡ್, ವೆರಿ ಗುಡ್. ಇನ್ನೊಂದು ವಿಷಯ ಹೇಳಿದ್ರು, ವರ್ಷು ಅಣ್ಣ ಬೆಳಿಗ್ಗೆ ಸಂಜೆ ಗಣೇಶನ ಗುಡಿಗೆ ಹೋಗ್ತಾರಂತೆ, ರಾತ್ರಿ ಹೊತ್ತು ಅಲ್ಲೇ ಹರಿಕತೆ ಕೇಳ್ತಾ ಕೂತಿರ್ತಾರಂತೆ. ಕೇಳಿದ್ಯಾತೆ? ಪರ್ಶು 3 ಹೊತ್ತು ಹರಿಕತೆ ಕೇಳ್ತಾ ಇರ್ತಾನಂತೆ ದೇವಸ್ಥಾನದಲ್ಲಿ. ಅಣ್ಣ, ಇಷ್ಟು ಬಿಟ್ರೆ ಇನ್ನೊಂದು ಪೈಸನೂ ಉಳಿದಿಲ್ಲ. ಇದು ಬಂದು ದುಡ್ಡನ್ನೆಲ್ಲ ಗೋರ್ಕ ಬಂದ್ಬಿಟ್ಟಿದ್ದೀನಿ ಅಣ್ಣ. ಲೇ, ಗುರು ಅಂತ ಬೇಡ, ಕಳ್ಳನ ಮಗ ಅಂತಾರು ನಿಜ ಹೇಳ್ಬೇಕಲ್ವೇನೋ. ನಿನಗಿರೋ ಆಸ್ತಿ ವಿವರ, ದುಡ್ಡು ಕಾಸು ಎಲ್ಲ ನನಗೆ ಗೊತ್ತಿರಲ್ವೇನೋ ಮುಟ್ಟಾಳ. ನಿಜವಾಗ್ಲೂ ಅಣ್ಣ, ಸೀತಾಪುರಕ್ಕೆ ಕಾಲಿಡೋ ಹಾಗಿಲ್ಲ. ಹೆಂಗ್ ತರ್ಲಿ ಹೇಳಿ? ನಮ್ಮ ಹುಡುಗಿ ಅವಳನ್ನ ಎತ್ತಾಕೊಂಬರೋ ಮಾತಾಡ್ಬೇಡ, ಮನ್ಸು ತುಂಬಾ ನೋವಾಗುತ್ತೆ. ಏನೋ ಇದೇನು ಗುರು? ಬಾ ಹೇಳ್ತೀನಿ. ಕಾಲೇಜ್ಗೆ ಹೋಗ್ಬೇಕಾದವಳು ನೀನು, ಓದ್ಬೇಕಾದವಳು ನೀನು, ಮನೆ ಸಂಸಾರ ಎಲ್ಲ ನಿಭಾಯಿಸ್ಬೇಕಾದವಳು ನೀನು. ಮಾತಾಡು. ಇವರೇ ಹೇಳಿದ್ದಾರೆ ಅಂದ್ಮೇಲೆ ಹೋಗ್ಲೇಬೇಕಲ್ಲಮ್ಮ. ಹಾಗಾದ್ರೆ ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ. ಅಜ್ಜಿ, ಅಪ್ಪನೇ ಪರ್ಮಿಷನ್ ಕೊಟ್ಟಿರುವಾಗ ನಿನಗೇನು? ಸರಿ, ಸಾವಿತ್ರಿ ಕಾಲೇಜ್ಗೂ ಹೋಗ್ಲಿ, ಮನೆ ಜವಾಬ್ದಾರಿನೂ ನೋಡ್ಕೊಳ್ಳಿ. ಅವೆರಡೂ ಅವಳ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಕಾಲೇಜ್ ಬಿಟ್ಬಿಡ್ತೀನಿ. ಸಾವಿತ್ರಿ